ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ಕ್ಷೇತ್ರದ ಕೊಡಿಚಿಕ್ಕನಹಳ್ಳಿಯ ಕಾವೇರಿ ನಗರದಲ್ಲಿ ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅಧ್ಯಕ್ಷರಾದ ಸಲೀಂ ಪಾಷಾರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯಾಂಶಗಳು: ಉದ್ಘಾಟನೆ ಮತ್ತು ಧ್ವಜಾರೋಹಣ. ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಆಗಮಿಸಿ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗಣ್ಯರ ಉಪಸ್ಥಿತಿ: ಮಾಜಿ ಕಾರ್ಪೊರೇಟರ್ ಮಂಜುನಾಥ ರೆಡ್ಡಿ, ಸ್ಥಳೀಯ ಗ್ರಾಮಸ್ಥರು ಮತ್ತು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಊಟದ ವ್ಯವಸ್ಥೆ: ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮ: ಸಂಜೆ ನಡೆದ ಆರ್ಕೆಸ್ಟ್ರಾ ರಸಮಂಜರಿ ಬಹಳ ಅದ್ಭುತವಾಗಿತ್ತು. ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆನಂದಿಸಿದರು. ಸನ್ಮಾನ: ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ಸಲೀಂ ಪಾಷಾ ಅವರ ಮಾತು: ಅಧ್ಯಕ್ಷರಾದ ಸಲೀಂ ಪಾಷಾ ಅವರು ಮಾತನಾಡಿ, ಬೇರೆ ಬೇರೆ ರಾಜ್ಯದಿಂದ ಸಾರ್ವಜನಿಕರು ಕೆಲಸಕ್ಕೆ ಬರುತ್ತಾರೆ, ಇಲ್ಲಿ ಕೆಲಸ ಸಂಪಾದನೆ ಮಾಡುತ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಕನ್ನಡವನ್ನು ಮಾತನಾಡುವುದನ್ನು ಕಲಿತುಕೊಳ್ಳಲಿ ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಜವಾಬ್ದಾರಿ: ಸಲೀಂ ಪಾಷಾ, ಯುವ ಮುಖಂಡ ರಫೀಕ್ ಹಾಗೂ ಹಲವಾರು ಮುಖಂಡರು ಮತ್ತು ಯುವ ಮುಖಂಡರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು. ಇವತ್ತಿನ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಅಧ್ಯಕ್ಷತೆ ವಹಿಸಿರುವ ನಮ್ಮೆಲ್ಲರ ಪ್ರೀತಿಯ ನಾಯಕರು ಶ್ರೀಯುತ ಸಲೀಂ ಪಾಷಾರವರಿಗೆ ಒಂದು ವಿಶೇಷವಾದ ಸನ್ಮಾನ. ಬರಲಿ ಜೋರದ ಒಂದು ಜಪಾನ್. ಬೇರೆ ರಾಜ್ಯಗಳಿಂದ ಯಾರೇ ಬಂದಿದ್ರು ಕೂಡ ಅವ್ರಿಗೆ ಕನ್ನಡವನ್ನ ಕಲ್ಸ್ಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ನಮ್ಗೆಲ್ಲ ನವೆಂಬರ್ ಅಂತ ಹೇಳಿದ್ರೆ ಒಂದು ರೀತಿಯ ಕರ್ನಾಟಕದ ಹಬ್ಬ. ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡಿದ್ರು ಕೂಡ ಹೊರಗಡೆ ಬಂದಾಗ ಎಲ್ಲರ ಜೊತೆನೂ ಕೂಡ ಕನ್ನಡ ಮಾತಾಡುವಂಥದ್ದು, ಕನ್ನಡವನ್ನ ಬೆಳೆಸುವಂಥದ್ದು. ಬೇರೆ ಬೇರೆ ರಾಜ್ಯಗಳಿಂದ ಯಾರೇ ಬಂದಿದ್ರು ಕೂಡ ಅವ್ರಿಗೆ ಕನ್ನಡವನ್ನ ಕಲ್ಸ್ಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ಆ ಕನ್ನಡ ತಾಯಿಯ ಒಂದು ಆಶ್ರಯದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಋಣವನ್ನ ತೀರ್ಸ್ಕೊಬೇಕು. ಎಲ್ಲಿ ನಮ್ಗೆ ಆಶ್ರಯ ಸಿಗುತ್ತೆ ಅಲ್ಲಿ ಋಣ ತೀರ್ಸ್ಕೊಬೇಕು ಅಂದ್ರೆ ನಾವು ಕನ್ನಡ ಮಾತಾಡುವಂಥದ್ದು, ತಾಯಿಯನ್ನ ನೆನೆಸ್ಕೊಳ್ಳುವಂಥದ್ದು. ಈ ಕಾವೇರಿ ಮಾತೆ ಇಲ್ಲ ಅಂದ್ರೆ ನಾವು ನೀರು ಕುಡಿಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಆಶ್ರಯ ಕೊಟ್ಟಿರುವಂತವ್ರನ್ನ, ಅನ್ನ ಕೊಟ್ಟಿರುವಂತವ್ರನ್ನ ಯಾವತ್ತೂ ಯಾರು ಮರಿಬಾರ್ದು ಅಂತ ಆ ರೀತಿಯಾಗಿ ಆಶ್ರಯ, ಅನ್ನ ಕೊಟ್ಟಿರುವಂತ ಕನ್ನಡ ನಾಡನ್ನ, ಕನ್ನಡವನ್ನ, ಬೆಂಗಳೂರನ್ನ, ಕರ್ನಾಟಕವನ್ನ ಯಾರು ಮರಿಬಾರ್ದು. ಕನ್ನಡವನ್ನ ನಮ್ಮ ಉಸಿರಿನ ರೀತಿಯಲ್ಲಿ ಪ್ರೀತಿಸುವಂತದ್ದು ಆಗ್ಬೇಕು. ತಾಯಿಯಷ್ಟೇ ಪ್ರೀತಿಯನ್ನ ನಾವು ಈ ಒಂದು ಕನ್ನಡಕ್ಕೂ ನೀಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಓಕೆ.